ಮೈ ಕ್ವೆಶನ್ ಇಸ್, ನೀವು ಟ್ರಾನ್ಸ್ ಆಗಬೇಕು ಅಂತ ಅಂದಾಗ ಯು ಹ್ಯಾವ್ ಟು ಬಿ ವೆರಿ ಫೈನಾನ್ಷಿಯಲಿ ಸ್ಟೇಬಲ್ ಅಲ್ವಾ? ಇಲ್ಲ ನಿಮ್ಮ ಕೈಯಲ್ಲಿ ಏನೋ ಒಂದು ಕೆಲಸ ಇರಬೇಕು, ಇಲ್ಲ ನಿಮ್ಗೊಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹೌದು. ಹೇಗಿದೆ ನಿಮ್ಮ ಲೈಫ್? ವಾಟ್ಸ್ ಯುವರ್ ಸಪೋರ್ಟ್? ಸಪೋರ್ಟ್ ಅಂತ ಹೇಳಕ್ಕೆ ಬಂದಾಗ ಮನೆ ಬಿಟ್ಟು ಬಂದಾಗಿಂದ ಅಷ್ಟು ಸಪೋರ್ಟ್ ಎಲ್ಲ ಯಾರ್ದು ಇರಲಿಲ್ಲ. 1 2 3 ಫ್ರೆಂಡ್ಸ್ ಮತ್ತು ಒಬ್ಬರು ಟ್ರಾನ್ಸ್ ಪರ್ಸನ್ ಲೈಫ್ ಅವ್ರದ್ದೇ ಸಪೋರ್ಟ್ ಸಿಕ್ಕಿ ನಾನು ಇವತ್ತು ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್? ಹಾಂ, ಫ್ರೆಂಡ್ಸ್. ಓಕೆ. ಅದು ಬಿಟ್ಟು ಇನ್ಯಾರ್ದು ಸಪೋರ್ಟ್ ಇಲ್ಲ. ಎಲ್ಲ ತುಂಬ ಜನ ಹೇಳ್ತಾರೆ, ಒಂದು ಟ್ರಾನ್ಸ್ ಆಗಲಿ ಒಂದು ಹ್ಯೂಮನ್ಗೆ ಅಷ್ಟೇ ಸಪೋರ್ಟ್ ಅಂತ ಬಂದಿದ ತಕ್ಷಣ ತುಂಬ ಜನ ಹೇಳ್ತಾರೆ ನಾನು ಇರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಯಾರು ಮಾಡಲ್ಲ. ಕಷ್ಟ ಅಂತ ಬಂದಾಗ ನಾನು ತುಂಬ ಜನ ಹೇಳ್ತಾರೆ ನಾನು ಇವತ್ತು ಇರ್ತೀನಿ, ಏನೇ ಬೇಕಂದ್ರೂ ಕೇಳು ಅಂತ. ಬಟ್ ಕೇಳೋ ಪರಿಸ್ಥಿತಿಗೆ ಹೋದಾಗ ಆಗ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಸೊ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನೇ ಆಗಿರಿ ಯು ಶುಡ್ ಮೇಕ್ ಮನಿ. ದುಡ್ಡು ಮಾಡಬೇಕು. ಹೌದು. ಓಕೆ. ಸೊ ನೀವು ವೆನ್ ಯು ಗಾಟ್ ಟು ನೋ ನನಗೆ ಯಾರೂ ಸಹಾಯ ಮಾಡಲ್ಲ, ಐ ಜಸ್ಟ್ ರೆಡ್ ಇನ್ ಸಮಥಿಂಗ್. ಐ ಮೀನ್ ನಾವು ದೇವರಲ್ಲಿ ನಂಬ್ತೀವಿ, ಬಟ್ ನೀವು ತುಂಬ ಜಾಸ್ತಿ ನೀವು ದೇವರಲ್ಲಿ ನಂಬ್ತೀರಾ ಅನ್ನೋದಕ್ಕೆ. ಯಾರೋ ಒಂದು ಲೇಡಿ ಹೇಳ್ತಾರೆ, ಶಿ ಇಸ್ ಅ ಟ್ರಾನ್ಸ್ಜೆಂಡರ್, ಶಿ ಟೆಲ್ ಸರ್ ನಾವು ಒಬ್ಬರಿಗೆ ಹಿಂಗೆ ನಮಸ್ಕಾರ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆ ಇರೋ ದೇವರು ಅವ್ರ ಒಳಗಡೆ ಇರೋ ದೇವರು ಪರಿಚಯ ಆಗಲಿ ಅಂತ ಹೇಳ್ತಾರೆ. ದೇ ಆರ್ ವೆರಿ ಲೈಕ್ ತುಂಬ ನಂಬ್ತಾರೆ. ಐ ಮೀನ್ ತುಂಬ ರೀತಿ ಅವರು ದೇವರಲ್ಲಿ ನಂಬೋದಕ್ಕೆ ಯಾರು ಇಲ್ಲ ಅಂದ್ರೆ ಎಂಡ್ ಆಫ್ ದ ಡೇ ದೇವರು ಅವರೊಟ್ಟಿಗೆ ಇರ್ತಾರೆ ಅಂತ. ಹೌ ಮಚ್ ಡು ಯು ಬಿಲೀವ್ ಗಾಡ್? ನಾನು ತುಂಬ ನಂಬ್ತೀನಿ. ತುಂಬ ಜನ ಅನ್ಕೋತಾರೆ ನಾನು ಇನ್ಸ್ಟಾಗ್ರಾಮ್ ನೋಡಿ ಬರೀ ನಾನು ಶಾರ್ಟ್ಸ್ ಹಾಕ್ತೀನಿ, ಪಾರ್ಟಿ ಹೋಗ್ತೀನಿ, ಎಕ್ಸಾಕ್ಟ್ಲಿ ಅದು ಇದು ಅಂತ. ಬಟ್ ನಾನು ದೇವರಲ್ಲಿ ತುಂಬ ನಂಬ್ತೀನಿ, ನನಗೂ ಭಕ್ತಿ ಜಾಸ್ತಿ ಇದೆ. ಅಂದರೆ ಆ ಥರ ಅಂದರೆ ನಾನೇ ದೇವರು ನನ್ನಿಂದನೇ ಇದು ಆ ಥರ ಅಂತ ಅಲ್ಲ. ಬಟ್ ಎಲ್ಲೋ ತುಂಬ ನಾವು ಜಾಸ್ತಿ ಡಿಪ್ರೆಷನ್ ಹೋದಾಗ ಎಲ್ಲ ನಾನು ಜಾಸ್ತಿ ಹೋಗೋದೇ ಟೆಂಪಲ್ಸಿಗೆ. ಅಲ್ಲಿ ಹೋಗಿ ಇಲ್ಲ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡ್ರೆ ತುಂಬ ಏನೋ ಒಂದು ಸಪೋರ್ಟ್ ಸಿಕ್ತಂಗೆ ಅನ್ಸುತ್ತೆ, ಏನೋ ಒಂದು ಒಳ್ಳೆ ರಿಫ್ರೆಶ್ ಅನ್ಸುತ್ತೆ. ದೇವ್ರನ್ನ ನಂಬಲೇಬೇಕು. ಓಕೆ. ಸೊ ಯಾವ ದೇವ್ರನ್ನ ನೀವು ಜಾಸ್ತಿ ನಂಬೋದು? ಹೆಣ್ಣು ದೇವರೇ ಆಬ್ವಿಯಸ್ಲಿ. ಚಾಮುಂಡೇಶ್ವರಿ ಇಲ್ಲ ಗಣೇಶ ನನ್ನ ಫೇವ್ರೇಟ್ ದೇವ್ರದೇ. ಗಣೇಶ. ನಾನು ಎಲ್ಲೇ ಹೋದ್ರೂ ಒಂದು ಚಿಕ್ಕ ಮೂರ್ತಿ ಆದ್ರೂ ನನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡೇ ಮಾಡ್ತೀನಿ. ನೈಸ್. ಬಿಲೀವ್ ಎಂಡ್ ಆಫ್ ದ ಡೇ ಯಾರು ಇಲ್ಲ ನಮ್ಮ ಒಟ್ಟಿಗೆ ದೇವ್ರು ಇರ್ತಾರೆ. ಹೌದು. ಓಕೆ, ದೇವರು ಒಂದು ಕಡೆ ಆದರೆ ಹೂ ವಾಸ್ ದೇರ್ ವಿತ್ ಯು ಇನ್ ಆಲ್ ಯೋರ್ ಸಿಚುವೇಶನ್ಸ್ ಫ್ರಮ್ ದೆನ್ ಟಿಲ್ ನೌ ಅಂತ ಹೇಳಿದ್ರೆ ನನ್ನ ಲೈಫ್, ನನ್ನ ಟ್ರಾನ್ಸ್ಫಾರ್ಮೇಷನಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆಲಿ ಇದ್ದಿದ್ದಂದರೆ ಪವಿತ್ರ ಮತ್ತು ಪ್ರಜ್ಞಾ ಅಂತ. ದೇ ಆರ್ ಮೈ ವೆರಿ ಬೆಸ್ಟ್ ಫ್ರೆಂಡ್ಸ್. ಒಬ್ಬರು ಕಸಿನ್ ಪವಿತ್ರ ಅಂತ, ಇನ್ನೊಬ್ಳು ಪ್ರಜ್ಞಾ ಅಂತ. ಅವರಿಬ್ಬರೇ ಹುಡುಗಿರು ನನ್ನ ಕಮ್ಯುನಿಟಿ ಆಗಲಿ. ಲೈಕ್ ಬಿಫೋರ್ ನೀವು ಮನೆ ಬಿಟ್ಟು ಬಂದಾಗಿಂದನೂ ಇಂಥವರೆಗೂ ಪ್ರತಿ ನನ್ನ ಲೈಫ್ ಹಿಸ್ಟ್ರಿ, ನನ್ನ ಲೈಫ್ ಜರ್ನಿ, ನಾನು ಎಲ್ಲ ಎಷ್ಟು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು ಎಲ್ಲ ಹಂಚ್ಕೊಳ್ಳೋದು ನಾನು ಜಾಸ್ತಿ ಅವ್ರ ಹತ್ರನೇ.